Hi, hello, namaste everyone. I am Vinayak Gujjar, your maths educator from Gujjar Tutorials. Friends, in a previous class we discussed that exercise number 8.2 second main. In this class we are going to complete the 8.2 exercise. That is the third main and the next fourth main. Okay. So what is the third main here? If a tan a plus b equal to root 3, then tan a minus b equal to 1 by root 3. 0 is lesser than a plus b is lesser than equal to 90 degree. Leave that. We don't want that one. Okay. So what they give here, tan of a plus b equal to root 3 is there. Okay. Listen carefully. So we will write once again tan of a plus b. Simple. Almost similar to the third chapter, which is the third chapter of your mathematics. That is a pair of linear equation. What we used to do there, elimination method. Same concept will repeat here. Okay. Tan of a plus b equal to root 3. Sir, for tan, for which value root 3 will be there? I think the 60 degree, na? Tan 60 degree. So root 3 can be written as tan 60 degree. ಅಂಡರ್ಸ್ಟೂಡ್, ಅರ್ಥ ಆಯಿತು? ಏನಿಲ್ಲಪ್ಪ, ಟ್ಯಾನ್ ಎ ಪ್ಲಸ್ ಬಿ ಈಕ್ವಲ್ ಟು ರೂಟ್ 3 ಅಂತ ಕೊಟ್ಟಿದ್ರು. ಟ್ಯಾನ್ ಎ ಪ್ಲಸ್ ಬಿ ಹಾಗೆ ಬರ್ಕೊಂಡ್ವಿ, ಈಕ್ವಲ್ ನ ಬರ್ಕೊಂಡ್ವಿ, ರೂಟ್ 3. ಟ್ಯಾನ್ ಅಲ್ಲಿ ರೂಟ್ 3 ಯಾವಾಗ ಬರುತ್ತಾ? ಟ್ಯಾನ್ 60 ಡಿಗ್ರಿ ನಲ್ಲಿ ರೂಟ್ 3 ಬರುತ್ತಾ. ಸೊ ರೂಟ್ 3 ನ ಟ್ಯಾನ್ 60 ಅಂತ ಬರ್ಕೊಂಡೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಓಕೆ. ದೆನ್ ಈ ಟ್ಯಾನು ಟ್ಯಾನ್ ಅಂತ ಓಡೋಗ್ಬಿಡ್ತು. ಅರ್ಥ ಆಯ್ತು? ಉಳಿದಿದ್ದು ಏನು ಉಳಿತು? ಎ ಪ್ಲಸ್ ಬಿ ಈಕ್ವಲ್ ಟು 60 ಡಿಗ್ರಿ. ಸ್ಟೈಲ್ ಆಗಿ ಇಕ್ವೇಶನ್ 1 ಅಂತ ಬರೆದ್ಬಿಟ್ರೆ ಅರ್ಥ ಆಯ್ತು. ದೆನ್ ಏನಿದೆ? ಟ್ಯಾನ್ ಎ ಮೈನಸ್ ಬಿ ಈಕ್ವಲ್ ಟು 1 ಬೈ ರೂಟ್ 3. ವಿಲ್ ರೈಟ್ ಒನ್ಸ್ ಅಗೇನ್. ಟ್ಯಾನ್ ಆಫ್ ಎ ಮೈನಸ್ ಬಿ ಈಕ್ವಲ್ ಟು, ಸರ್ ಟ್ಯಾನ್ ಅಲ್ಲಿ 1 ಬೈ ರೂಟ್ 3 ಯಾವಾಗ ಬರುತ್ತಾ? ಟ್ಯಾನ್ 30 ಡಿಗ್ರಿ ಬರುತ್ತಾ? ಗೊತ್ತಿದೆ ಸರ್, ಬರ್ಕೊಂಡ್ಬಿಡೋಣ. ಟ್ಯಾನ್ 30 degree. Sir, same but different. Tan tan. ಅರ್ಥ ಆಯ್ತು? ಸೊ a minus b equal to 30 degree. We will call this a minus b equal to 30 degree as a equation number 2. ಅರ್ಥ ಆಯ್ತು? ಸೊ equation 1 and 2 ನಾವು ಬರ್ಕೊಳ್ಳೋಣ. 1 ಏನಿದೆ ಸರ್? a plus b equal to 60 degree ಇದೆ ಸರ್. ಇಕ್ವೇಶನ್ 2 ಏನಿದೆ ಸರ್? a ಮೈನಸ್ ಬಿ ಈಕ್ವಲ್ ಟು 30 ಡಿಗ್ರಿ ಇದೆ ಸರ್. ಸರ್ ಎಲಿಮಿನೇಷನ್ ಮೆಥಡ್ ಸಾಲ್ವ್ ಮಾಡೋದು ಗೊತ್ತಿದೆ. ಸೆಕೆಂಡ್ ಇಕ್ವೇಶನ್ ನೋಡೋದು, ಅಪೋಸಿಟ್ ಸೈನ್ ಹಾಕೋದು ಫಸ್ಟ್ ಸ್ಟೆಪ್ ಸರ್. a ಇಸ್ ಇನ್ ಏನಿಲ್ಲ ಅಂದ್ರೆ ಪಾಸಿಟಿವ್ ರಿಲೇಷನ್. ಸೊ ಇನ್ ಪ್ಲೇಸ್ ಆಫ್ ಪಾಸಿಟಿವ್ ವಿಲ್ ರೈಟ್ ಅಪೋಸಿಟ್. ಸೊ ಬಿ ಇರೋ ಕಡೆ ನೆಗೆಟಿವ್ ಇದೆ, ಸೊ ಪಾಸಿಟಿವ್ ಮಾಡಿದೆ. ಇಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಸರ್ ಇವಾಗ ಎ ಸೈನ್ ಪಾಸಿಟಿವ್ ಹೋಗುತ್ತೋ ನೆಗೆಟಿವ್ ಹೋಗುತ್ತೆ? ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ ತುಂಬಾ ಇಷ್ಟ ಅಲ್ಲ, ಸಣ್ಣ ಎಕ್ಸಾಂಪಲ್ ಕೊಟ್ಬಿಡು. ಸರ್ ಏನು ಸರ್ ಎಕ್ಸಾಂಪಲ್? ಅವತ್ತೇನು ಬಸವರಾಜಿಗೆ ಬಸ್ಸೆ ಅಂತ ಹೇಳಿದ್ವಿ, ನೆನಪಿದೆ? ಸೊ ಇನ್ನೊಂದ್ಸಲ ಬಸವರಾಜನ್ನ ಕರ್ಕೊಂಡ್ಬಂದ್ಬಿಡು. ಬಸವ ಅಥವಾ ಬಸವರಾಜ್ ಅಂತ ಇದೆ ಅಂತ ಅನ್ಕೊಂಡ. ಮನೆಯಲ್ಲಿ ಚಂದಾಗಿ ದುಡ್ಡು ಖರ್ಚು ಮಾಡಿ ನಾಮಕರಣ ಮಾಡಿ ಹೆಸರಿಟ್ಟಿರ್ತಾರೆ. ಇವಾಗ ಆ ಬಸವರಾಜ್ ಏನಾದ್ರು ಸ್ಕೂಲಿಗೆ ಜಾಯಿನ್ ಆದ್ನಪ್ಪ ಅಂದ್ರೆ ನಮ್ಮಂತ ನಿಮ್ಮಂತ ಫ್ರೆಂಡ್ಸ್ ಎಲ್ಲರೂ ಪ್ರೀತಿಯಿಂದ, ತುಂಬಾ ಅಕ್ಕರೆಯಿಂದ, ತುಂಬಾ ರೆಸ್ಪೆಕ್ಟ್ ಕೊಟ್ಟು ಬಸವ ಅನ್ನೋದನ್ನ ಏನಂತ ಕರಿತೀವಿ? ಮಿಸ್ಟರ್ ಬಸ್ಯ. ಹೌದು. ಒಂದು ಸತೆ ನಾವೇನಾದ್ರೂ ಫ್ರೆಂಡ್ಸ್ಗೆ ಪ್ರೀತಿಯಿಂದ ಒಂದು ಅಡ್ಡ ಹೆಸರು ಇಟ್ವಿ ಅಂತ ಅನ್ಕೊಳ್ಳಿ. ಯಾವಾಗಾದ್ರೂ ಫ್ರೆಂಡಿಗೆ ಒಂದ್ಸತ ಅಡ್ಡ ಹೆಸರು ಇಟ್ರೆ ಅವಂಗ ನೆನಪಾರ್ಬೇಕು ಅವನ ಹೆಸರು ಬಸವ ಅಂತ. ಅರ್ಥ ಆಯ್ತು? ಅವನ ಹೆಸರು ಬಸವ, ಪ್ರೀತಿಯಿಂದ ಬಸ್ಯ ಅಂತ ಹೆಸರಿಟ್ಟೆ. ಕರೆದು ಬಸ್ಯ ಅಂತ ಹೇಳಿ ಏನಾಯ್ತು? ಕೆಲವೊಂದ್ಸತಿ ಅವಂಗ ನೆನಪಾರುತ್ತಾ ಅವನ ಹೆಸರು ಬಸವನು ಬಸ್ಯನು ಅಂತ. ಸೇಮ್ ಥಿಂಗ್. ಮನೇಲಿ ಇಟ್ಟಿದ್ದ ಹೆಸರು ಪ್ಲಸ್, ಫ್ರೆಂಡ್ಸ್ ಇಟ್ಟಿದ್ದು ಮೈನಸ್. ಫ್ರೆಂಡ್ಸ್ ಏನಂತ ಕರೀತಾರ? ಯಾವಾಗೂ ಅವ್ನ ಫ್ರೆಂಡ್ಸ್ಗೆ ಯಾವಾಗೂ ಬಸವ ಆಗಂಗಿಲ್ಲ, ಬಸ್ಯಾನೇ ಆಗ್ತಾನ. ಸೊ ಒಂದ್ಸತಿ ಅಡ್ಡ ಹೆಸರು ಇಟ್ಟಾಗ ಹಳೆ ಹೆಸರು ನಮಗೆ ಯೂಸ್ ಇಲ್ಲ, ಬೇಡವೇ ಬೇಡ, ಮೈನಸ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಅರ್ಥ ಆಯ್ತು? ಸೊ ದೆನ್ ಪ್ಲಸ್ ಎ ಇದೇನಾಗುತ್ತಾ? ಮೈನಸ್ ಎ. ಯಾಕಂದ್ರೆ ಆಲ್ರೆಡಿ ಒಂದ್ಸತಿ ಅಡ್ಡ ಹೆಸರು ಇಟ್ಟೇವಿ. ಪ್ಲಸ್ ಎ ಮೈನಸ್ ಎ ವಿಲ್ ಟಾಟಾ ಬೈ ಬೈ ಸಿ ಯು. ದೆನ್
plus a ilu same plus b same sign means we need to add 2b equal to plus minus 60 minus 30 will be 30 artha aitu. So 2 and b are in a multiplication relation, so directly we can cancel 2 ones are 2 15s are b equal to 15 degree artha aitu. Sir, we got the value of b. Then substitute in any one nimishta, substitute in the equation 1 ನಲ್ಲಿ 1 ನಲ್ಲಿ ಯಾಕೆ ನಮ್ಮ ಇಷ್ಟ, 2 ನಲ್ಲಿ ಹಾಕ್ರೆ ನಿಮ್ಮ ಇಷ್ಟ. ಸೊ ಇಕ್ವೇಶನ್ 1 ಏನಿದೆ ಸರ್, a ಪ್ಲಸ್ b ಅಂದ್ರೆ 15 equal to 60 degree. If I send this 15 here, ಯಾವ 15 ಇದೆ ಪ್ಲಸ್ 15 ಇದೆ, ಆ ಕಡೆ ಹೋದ್ರೆ ನೋಡ್ರಿ ಆನ್ಸರ್ ಪಟ್ 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 ಮುಗಿಲಿಕ್ಕೆ ಬಂತು. 60 minus 15 a equal to 60 minus 15 ಅಂದ್ರೆ ಎಷ್ಟು ಸರ್, 45. ಯಾರ್ ಜರ್ಸಿ ನಂಬರ್ 45 ಕಮೆಂಟ್ ಮಾಡಿ ನೋಡೋಣ. 45 ಬಂತು, ಯಾವ ಕ್ರಿಕೆಟ್ ಪ್ಲೇಯರ್ ಜರ್ಸಿ ನಂಬರ್ ಕಮೆಂಟ್ ಮಾಡಿ. ಸರ್ ಆನ್ಸರ್ ಕರೆಕ್ಟ್ ಆಯ್ತು ಇಲ್ವೋ, ಏನೋ ಸಾಲ್ವ್ ಮಾಡಿದ್ರಿ ನೋಡು, ಯಾವ್ದಾದ್ರು ಒಂದು ಇಕ್ವೇಶನ್ ಅಲ್ಲಿ ಆನ್ಸರ್ ನೋಡೋಣ, ಇಕ್ವೇಶನ್ ಸ್ಯಾಟಿಸ್ಫೈ ಆಗುತ್ತೆ. 45 plus 15 60 ಬಂತು, 45 minus 15 30 ಬಂತು, so satisfied. Understood? And the next question is, in this question we need to see whether the given question is true or false. ಅಂದಾಜಲ್ಲಿ ಟ್ರೂ, ಅಂದಾಜಲ್ಲಿ ಫಾಲ್ಸ್ ಅಲ್ಲ. ಕೆಳಗಡೆ ಕೊಟ್ಟಿದ್ದಾನ ಜಸ್ಟಿಫೈ ಯುವರ್ ಆನ್ಸರ್, ಗೊತ್ತವನಿಗೆ ಟ್ರೂ ಆರ್ ಫಾಲ್ಸ್ ಅಂತ. ಸುಮ್ಮನೆ ಎಲ್ಲದಕ್ಕೂ ಟ್ರೂ ಅಥವಾ ಎಲ್ಲದಕ್ಕೂ ಫಾಲ್ಸ್ ಬರೆದು ಯಾವ್ದಾದ್ರು ಒಂದು ಮಾರ್ಕ್ಸ್ ತಗೊಂತೀರಿ ಅಂತೇಳಿ ಮುಂದೆ ಕೊಟ್ಟಿದ್ದಾನ. ಏನಂತ ಕೊಟ್ಟಿದ್ದಾನ, ಜಸ್ಟಿಫೈ ಯುವರ್ ಆನ್ಸರ್. ಓಕೆ, ಸೈನ್ ಎ ಪ್ಲಸ್ ಬಿ ಇಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ. ಸರ್ ಕರೆಕ್ಟಾಗಿ ಗೊತ್ತಿಲ್ಲ, ಗೊತ್ತಾಗ್ತಿಲ್ಲ. ಸರಿ, ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವಾಗಾದ್ರೂ ವೇರಿಯೇಬಲ್ ಬಂದು ಅರ್ಥ ಆಗಲಿಲ್ಲ ಅಂದ್ರೆ ವಿ ನೀಡ್ ಟು ಇಮ್ಯಾಜಿನ್ ದ ವೇರಿಯೇಬಲ್ ಆಸ್ ಅ ನಂಬರ್. ಅಲ್ಲಿ ಯಾವ್ದಾದ್ರು ಒಂದು ನಂಬರ್ನ ಇಮ್ಯಾಜಿನ್ ಮಾಡ್ಕೊಂಡು. ಓಕೆ ಸರ್, ಫಸ್ಟ್ ಏನಾದ್ರು ಸೈನ್ ಎ ವ್ಯಾಲ್ಯೂ 0 ತಗೊಂಡೆ, 0 ಅಂತ ಅನ್ಕೊಂಡೆ. ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ 30 ಅಂತ ಅನ್ಕೊಂಡೆ. 0 plus 30 ಏನಾಯ್ತು, 30 ಆಯ್ತು. ಓಕೆ, ಇಲ್ಲಿ ಸೈನ್ ಎ ಅಂದ್ರೆ ಸೈನ್ 0 ವ್ಯಾಲ್ಯೂ, ಇಲ್ಲಿ ಸೈನ್ ಬಿ ಅಂದ್ರೆ ಸೈನ್ 30 ಆಯ್ತು. ಸೈನ್ ಎ ಪ್ಲಸ್ ಬಿ 0 plus 30 ಅಂದ್ರೆ 30 ಆಯ್ತು. ಸೈನ್ 30 ವ್ಯಾಲ್ಯೂ, ಸೈನ್ 30 ವ್ಯಾಲ್ಯೂ ಏನು ಸರ್, 1/2. ಈ ಕಡೆ ಏನಿದೆ ಸೈನ್ ಎ ಅಂದ್ರೆ ಅನ್ಕೊಂಡು 0, ಸೈನ್ 0 ವಿಲ್ ಬಿ 0 ಪ್ಲಸ್ ಬಿ ಅಂದ್ರೆ 30, ಸೈನ್ 30 ವ್ಯಾಲ್ಯೂ ವಿಲ್ ಬಿ 1/2. ಸರ್ 1/2 ಇದೆ, 1/2 ಇದೆ. ಸ್ಟೈಲ್ ಆಗಿ ಟ್ರೂ ಸರ್, ಚಾನ್ಸೇ ಇಲ್ಲ. ಯಾವಾಗೂ ಫಸ್ಟ್ ಬಂದು ಕೂಡಲೇ ಆನ್ಸರ್ ಹೇಳಲಿಕ್ಕಾಗಲ್ಲ. ಕೆಲವೊಬ್ರು ಹೇಳೋದು ಸರ್ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್, ಫಸ್ಟ್ ಆನ್ಸರ್ ಕರೆಕ್ಟ್ ಬಂದೈತಿ. ಇಂಪ್ರೆಷನ್ ಹೌದಪ್ಪ, ಎಷ್ಟು ದಿನ ಬಿಡ್ತೈತಿ ಯಾರಿಗೆ ಗೊತ್ತು, ಗ್ಯಾರಂಟಿ ಬೇಕಲ್ಲ. ಸೊ ವಿಲ್ ಚೆಕ್ ವಿತ್ ಅದರ್. ಓಕೆ, 0 30 ತಗೊಂಡ್ರೆ ಇವಾಗ ಫಾರ್ ಎಕ್ಸಾಂಪಲ್ 30 plus 60 ತಗೊಳ್ಳೋಣ. ಎ ಅಂದ್ರೆ 30, ಬಿ ಅಂದ್ರೆ 60. 30 plus 60 90, ಸೈನ್ 90 ಅಂದ್ರೆ 1 ಸರ್. ಓಕೆ, ಆ ರೀತಿ ಸರ್ ಸೈನ್ 30 ವ್ಯಾಲ್ಯೂ 1/2, ಸೈನ್ 30 ವ್ಯಾಲ್ಯೂ ವಿಲ್ ಬಿ 1/2 ಪ್ಲಸ್ ಸೈನ್ 60 ವ್ಯಾಲ್ಯೂ √3/2. ಸರ್ ಡಿನಾಮಿನೇಟರ್ ಸೇಮ್ ಇದೆ, 1 plus √3 divided by 2. ಸರ್ ಇಲ್ಲಿ 1 ಇದೆ, ಇಲ್ಲಿ 1 plus √3/2 ಇದೆ. ಸರ್ ಎರಡು ಈಕ್ವಲ್ ಆಯ್ತಾ? ನೋ, ದೇ ಆರ್ ನಾಟ್ ಈಕ್ವಲ್. ಇವಾಗ ಹೇಳ್ಬೋದು ಸರ್ ಒಂದು ಈಕ್ವಲ್ ಆಯ್ತು, ಒಂದನ್ನು ಈಕ್ವಲ್ ಆಯ್ತು. ಒಂದ್ಸತಿ ಟ್ರೂ ಬರೋಣ, ಒಂದ್ಸತಿ ಫಾಲ್ಸ್ ಬರೋಣ, ಅಥವಾ ನಾವು ಕೆಳಗಡೆ ಬರೆದು ಬಿಡೋಣ ಟ್ರೂ ಅಥವಾ ಫಾಲ್ಸ್. ಮಾಸ್ಟರ್ ನಿನಗೆ ಟ್ರೂ ಬೇಕಂದ್ರೆ ಟ್ರೂ ಅಂತ, ಫಾಲ್ಸ್ ಬೇಕಂದ್ರೆ ಫಾಲ್ಸ್. ನೋ, ಯಾಕೆ ಸರ್? ಇವಾಗ ನಾ ಏನೋ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನಾನೊಂದು ಏನಾದರೂ ಯಾವುದೋ ಒಂದು ಟೇಬಲ್ ಬರಿತಾ ಹೋಗ್ತೀನಿ, ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆದ್ರೆ ಏನಂತೀರಿ? ಅಥವಾ 1 ವರ್ಷ ಫುಲ್ ಪಾಠ ಮಾಡಿರ್ತೀನಿ, ಹೌದು 365 days ಪಾಠ ಮಾಡಿರ್ತೀವಿ. ಯಾವುದೋ ಒಂದು ದಿನ ಮಾಸ್ತರ್ ಲೆಕ್ಕ ಮಾಡುವಾಗ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆದ್ರೆ ಸರ್ ತಪ್ಪು ಮಾಡಿದ್ರು, ಆ ಸ್ಕೂಲ್ ಬಿಡೋವರೆಗೂ ಅದನ್ನ ನೆನಪಿಡ್ತೀರಿ. 365 ದಿನ ಕರೆಕ್ಟಾಗಿ ಪಾಠ ಮಾಡಿದ್ದು ಯಾರು ನೆನಪಿಡೋದಿಲ್ಲ, ಒಂದು ದಿನ ತಪ್ಪು ಮಾಡಿದ್ದು ಜಲ್ದಿ ಆಗಿ ಕಂಡಿಡ್ತಾರೆ. ಸೇಮ್ ಎಷ್ಟಾದ್ರೂ ರೈಟ್ ಇರಲಿ, ಒಂದು ಸತಿ ಏನಾದ್ರೂ ಅದು ನಾಟ್ ಈಕ್ವಲ್ ಅಥವಾ ಅನ್ಈಕ್ವಲ್ ಬಂತಪ್ಪ ಅಂದ್ರೆ ಅದನ್ನ ಫಾಲ್ಸ್ ಅಂತಾನೆ ಕರಿತೀವಿ. ಒಂದ್ಸತಿ ಮಿಸ್ಟೇಕ್ ಆದ್ರೂ ಮಿಸ್ಟೇಕ್, 100 ಸತಿ ಟ್ರೂ ಆಗ್ಲಿ, ಒಂದ್ಸತಿ ಫಾಲ್ಸ್ ಆದ್ರೂ ಫಾಲ್ಸ್ ಅಂತಾನೆ ಬರೀಬೇಕು. ಅರ್ಥ ಆಯ್ತು? ಅಂಡ್ ದ ನೆಕ್ಸ್ಟ್ ಕ್ವಶನ್ ಇಸ್, ಇನ್ ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಇನ್ಕ್ರೀಸಸ್. ಸೈನ್ ಥೀಟಾ ಇನ್ಕ್ರೀಸ್ ಆಗುತ್ತೆ ಯಾವಾಗ?
ಯಾವಾಗ ಥೀಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅವಾಗ ಸೈನ್ ಥೀಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ನೋಡು ಇದಿದೆಯಲ್ಲಪ್ಪ, ಸೈನ್ 0 30 45 16 90 ಇದು ಥೀಟಾ ವ್ಯಾಲ್ಯೂ ಅಲ್ಲ. ಥೀಟಾ ವ್ಯಾಲ್ಯೂ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗುವಂತ ಹೋಗ್ತಾ ಇದೆ ವ್ಯಾಲ್ಯೂ. ನೋಡು ಫಸ್ಟ್ 0 ಇದೆ, 0ಗಿಂತ 1/2 ದೊಡ್ಡದು, 1/2ಗಿಂತ 1/√2 ದೊಡ್ಡದು, ಅದಕ್ಕಿಂತ √3/2 ದೊಡ್ಡದು, ಅದಕ್ಕಿಂತ 1 ದೊಡ್ಡದು. ಇಫ್ ಥೀಟಾ ಈಸ್ ಇನ್ಕ್ರೀಸಿಂಗ್ ಸೊ ದೆನ್ ಸೈನ್ ಥೀಟಾ ಇಸ್ ಆಲ್ಸೋ ಇನ್ಕ್ರೀಸಿಂಗ್. ಬರೀ ಸ್ಟೈಲ್ ಆಗಿ ಸರ್ ಟ್ರೂ, ಯಾಕಂತ ಅಂದ್ರೆ ಬೈ ಯೂಸಿಂಗ್ ಅ ಟ್ರಿಗ್ನೋಮೆಟ್ರಿಕ್ ಟೇಬಲ್ ವಿ ಕೇಮ್ ಟು ನೋ ದ ಆನ್ಸರ್. ಅಂಡರ್ಸ್ಟುಡ್? ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಹಿಯರ್ ದ ವ್ಯಾಲ್ಯೂ ಆಫ್ ಕಾಸ್ ಥೀಟಾ ಇನ್ಕ್ರೀಸಸ್, ಥೀಟಾ ಇನ್ಕ್ರೀಸಸ್. ನೋಡೋಣ ಬರ್ರಿ ಸರ್, ಸೇಮ್ 0 30 45 60 ಇನ್ಕ್ರೀಸ್ ಆಗ್ತಾ ಇದೆ. ಥೀಟಾ 1 ಇದೆ, √3/2 1ಗಿಂತ ಕಮ್ಮಿ ಆಯ್ತು, 1/√2 ಇನ್ನೂ ಕಮ್ಮಿ ಆಯ್ತು, 1/2 ಇನ್ನೂ ಕಮ್ಮಿ ಆಯ್ತು, 0 ಇನ್ನೂ ಕಮ್ಮಿ ಆಯ್ತು. ಏನಾಗ್ತಿದೆ, ಇಫ್ ಥೀಟಾ ಈಸ್ ಇನ್ಕ್ರೀಸಿಂಗ್ ಕಾಸ್ ವ್ಯಾಲ್ಯೂ ವಿಲ್ ಬಿ ಡಿಕ್ರೀಸಿಂಗ್. ಹೌದು, ಕ್ವಶನ್ ಕೊಟ್ಟಿದ್ದು ಥೀಟಾ ಇನ್ಕ್ರೀಸ್ ಆತಪ್ಪ ಅಂದ್ರೆ ಕಾಸ್ ವ್ಯಾಲ್ಯೂನು ಇನ್ಕ್ರೀಸ್ ಆಗುತ್ತೆ ಅಂತ ಕೊಟ್ಟಿದ್ದಾನ. ಸೊ ಅದು ನಂಗೆ ಅಪೋಸಿಟ್ ಆಗ್ತಿದೆ. ಏನಂತ ಬರೀತೀರಿ, FAL SE false. And the next, see here, sin theta equal to cos theta for all the value of theta. ಅಂದ್ರೆ ಪ್ರತಿ ಇವಾಗ sin 0 ಡಿಗ್ರಿ cos 0 ಡಿಗ್ರಿ ಈಕ್ವಲ್ ಆಗಬೇಕು, sin 30 cos 30 ಈಕ್ವಲ್ ಆಗಬೇಕು. sin ಯಾವ ವ್ಯಾಲ್ಯೂ ಥೀಟಾ ಕೊಡ್ತೀನಲ್ಲ ಕಾಸ್ಗೂ ಆ ವ್ಯಾಲ್ಯೂ ಕೊಟ್ಟಾಗ ಈಕ್ವಲ್ ಆಗುತ್ತೆ ಅಂತ ಕೇಳಿಲ್ಲ. ನೋಡೋಣ ಬರ್ರಿ, sin 0 0 cos 0 ಏನಾಯ್ತು, 1 ಆಯ್ತು. ವೆದರ್ ದೇ ಆರ್ ಈಕ್ವಲ್ ಇಲ್ಲ ಸರ್. 30 1/2 1/√2 ಈಕ್ವಲ್ ಇಲ್ಲ ಸರ್. 45 ಮಾತ್ರ ಈಕ್ವಲ್ ಆಗುತ್ತೆ. ಓನ್ಲಿ ಇಟ್ ವಿಲ್ ಸ್ಯಾಟಿಸ್ಫೈ ಫಾರ್ ಅ sin 45 ಈಕ್ವಲ್ ಟು cos 45. ಬಟ್ ಕೊಟ್ಟಿದ್ದೇನು ಕೊಟ್ಟಿದ್ದಾನ, ಫಾರ್ ಆಲ್ ವ್ಯಾಲ್ಯೂ ಆಫ್ ಥೀಟಾ. ಸರ್ ತಪ್ಪು ಅಂದ್ರೆ ಬರೀರಿ ಏನಂತ, FAL SE false ಅಂತ. cot A is not defined for A equal to 0. ಅಂದ್ರೆ cot A ಅಂದ್ರೆ ಏನಿದೆ 0 ಡಿಗ್ರಿ. cot 0 ಡಿಗ್ರಿ ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ, ನಾಟ್ ಡಿಫೈನ್ಡ್ ಅಂತ ಹೇಳ್ತಾರೆ. ಬರೀ ನೋಡೋಣ, cot ಏನಿದೆ 0 ಡಿಗ್ರಿ ನಾಟ್ ಡಿಫೈನ್ಡ್, cot 0 equal to ನಾಟ್ ಡಿಫೈನ್ಡ್. ಅವ್ರು ಕೇಳಿದ್ದು ಅದೇ, ಆನ್ಸರ್ ಇರೋದೇ ಅದೇ. ಏನಂತ ಬರೀತೀರಿ, ಸ್ಟೈಲ್ ಆಗಿ TRUE ಟ್ರೂ ಅಂತ ಬರೆದು ಜೈ ಹಿಂದ್ ಅಂತ ಹೇಳ್ಬಿಡ್ತೀವಿ. This completes exercise number 8.2 and then the exercise number 8.3 we'll discuss in the next video. Till then, thank you, bye bye.